ಟ್ವಿಸ್ಟ್ ಸಿಕ್ಕಿದೆ. ಕಥೆಯಲ್ಲಿ ಸತ್ತಿದ್ದ ವಾಸಂತಿ ಶ್ರೀವತ್ಸ ಇನ್ನೂ ಕೂಡ ಜೀವಂತವಾಗಿದ್ದಾಳೆ ಅಂತ ಸುಜಾತ ಭಟ್ SIT ಮುಂದೆ ಹೇಳಿದ್ದಾಳೆ. ವಾಸಂತಿ ಶ್ರೀವತ್ಸ ಇನ್ನೂ ಬದುಕಿದ್ದಾಳೆ. ಸುಜಾತ ಕಟ್ಟಿದ ಕಟ್ಟು ಕತೆಗೆ ಹೊಸ ಟ್ವಿಸ್ಟ್. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ದೂರುದಾರೆ ಸುಜಾತ ಭಟ್ SIT ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾರೆ. SIT ತನಿಖಾಧಿಕಾರಿ ಗುಣಪಾಲ್ ಅಜ್ಜೆ ಪ್ರಶ್ನೆಗಳಿಗೆ ದಾಖಲೆ ಒದಗಿಸಲಾಗದೆ ಸುಜಾತ ಭಟ್ ತಪ್ಪೊಪ್ಪಿಕೊಂಡಿದ್ದಾಳೆ. ನಾನು ಹೇಳಿದ ಕತೆ 80% ಸುಳ್ಳು, ಎಲ್ಲ ಕಾಲ್ಪನಿಕ ಪಾತ್ರಗಳು ಅಂತ ಸುಜಾತ ಭಟ್ ಹೇಳಿದ್ದಾಳಂತೆ. ಸುಜಾತ ಭಟ್ ಹೇಳಿದ್ದು ಒಂದೇ ಸತ್ಯ. ಭೂ ವಿವಾದ ಇರೋದು ಸತ್ಯ, ಬೇರೆ ಎಲ್ಲ ಕಾಲ್ಪನಿಕ ಅಂತ ಹೇಳಿದಾಳಂತೆ. ತನ್ನಿಂದ ಒತ್ತಾಯಪೂರ್ವಕವಾಗಿ ಈ ಕತೆ ಹೇಳಿಸಲಾಗಿದೆ, ಷಡ್ಯಂತ್ರ ಪಿತೂರಿಯಲ್ಲಿ ಸಿಲುಕಿಸಲಾಗಿದೆ ಅಂತ ಸುಜಾತ ಭಟ್ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾಳೆ. ವಾಸಂತಿ ಇನ್ನೂ ಜೀವಂತ. ಇದೀಗ ಸುಜಾತ ಕಟ್ಟಿದ್ದ ಕಟ್ಟು ಕತೆಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕಥೆಯಲ್ಲಿ ಸತ್ತಿದ್ದ ವಾಸಂತಿ ಶ್ರೀವತ್ಸ ಇನ್ನೂ ಜೀವಂತವಾಗಿದ್ದಾಳೆ ಅಂತ ಸುಜಾತ ಭಟ್ SIT ಮುಂದೆ ಹೇಳಿದ್ದಾಳೆ. ವಾಸಂತಿಯ ಶವ ಅಂತ ಸಿಕ್ಕಿದ್ದು ನದಿಯಲ್ಲಿ ಕೊಳೆತ ಶವ, ಅದು ವಾಸಂತಿಯ ಶವ ಆಗಿರಲಿಲ್ಲ. ಕೊಳೆತ ಶವ ವಾಸಂತಿಯದ್ದು ಅಂತ ಹೇಗೆ ನಂಬಿದ್ರಿ ಅಂತ ಸುಜಾತ ಹೇಳಿದ್ದಾಳೆ. ಸುಜಾತ ಭಟ್ ನೀಡಿರುವ ಮಾಹಿತಿ ಆಧಾರದಲ್ಲಿ SIT ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ, ಆಕೆಯ ಅಸ್ಥಿಯನ್ನ ಹುಡುಕೊಡಿ ಅಂತ ಸುಜಾತ ಭಟ್ ಕಾರಿನಲ್ಲಿ ಬಂದು ದೂರು ಕೊಟ್ಟಿದ್ರು. ಆನಂತರ ಸುಳ್ಳು ವಾಸಂತಿಯ ಫೋಟೋ ತೋರಿಸಿ ಸಿಕ್ಕಾಕೊಂಡಿದ್ರು. ಮಾಧ್ಯಮ ಹಾಗೂ ಬುರುಡೆ ಗ್ಯಾಂಗ್ ಮುಂದೆ ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ರು. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ದೂರುದಾರೆ ಸುಜಾತ ಭಟ್ SIT ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾಳೆ. ಈಗ ವಾಸಂತಿ ಬಗ್ಗೆ ಮತ್ತೊಂದು ಬಾಂಬ್ ಸಿಡಿಸಿದ್ದು, ಈ ಕತೆ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಆ ಸುಜಾತಾನೇ ಬಲ್ಲರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ವಸಂತಿ ಬದುಕಿದ್ದರೆ ನಮಗೆ ಒಪ್ಪಿಸಿ, ವಸಂತಿ ಏಕೆ ಇನ್ನೂ ಹೊರಗೆ ಬಂದಿಲ್ಲ, ಅವರನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದವರು ಯಾರು? ವಿರಾಜಪೇಟೆಯಲ್ಲಿ ವಸಂತಿ ಸಹೋದರ ವಿಜಯ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದರಲ್ಲಿ ಸುಜಾತ ಭಟ್ ಪಾತ್ರವೇನು ಅಂತ ಪ್ರಶ್ನೆ ಮಾಡಿರೋದು. ಸುಜಾತ ಭಟ್ರನ್ನ ತನಿಖೆಗೆ ಒಳಪಡಿಸಬೇಕು ಹೀಗಂತ ವಸಂತಿಯ ಸಹೋದರ ವಿಜಯ್ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ತಂಗಿ ವಸಂತಿ ಬದುಕಿದೇ ಆದರೆ ಸಹೋದರನಾಗಿ ನನ್ನಷ್ಟು ಸಂತೋಷ ಪಡುವವರು ಯಾರಿಲ್ಲ. ಎರಡನೇದಾಗಿ, ವಸಂತಿ ಬದುಕಿದರೆ ಯಾಕೆ ಹೊರಗಡೆ ಬರಲಿಲ್ಲ? ಅವಳನ್ನು ಗುಪ್ತವಾಗಿ ಇಟ್ಟವರು ಯಾರು? ಗೃಹ ಬಂಧನದಲ್ಲಿ ಇಟ್ಟಿದ್ದಾರೋ? ಇದರಲ್ಲಿ ಯಾರ ಕೈವಾಡ ಇದೆ? ಇದರಲ್ಲಿ ಸುಜಾತ ಭಟ್ ಅವರ ಪಾತ್ರವೇನು? ಸುಜಾತ ಭಟ್ ಹೇಳುವ ಸ್ಟೇಟ್ಮೆಂಟ್ ಪ್ರಕಾರ ನನ್ನ ತಂಗಿ ಬದುಕಿದೆ ಆದರೆ ಅದು ನಮಗೆ ತೋರಿಸಿದ ಬಟ್ಟೆ ಹಾಗೂ ಇತರ ವಸ್ತುಗಳನ್ನು ತೋರಿಸಿದ್ದ ಹಿಂದೆ ಯಾರ ಕೈವಾಡ ಇದೆ? ASI ರಮೇಶ್ ಯೂಟ್ಯೂಬಿನಲ್ಲಿ ಕೊಟ್ಟ ಹೇಳಿಕೆ ಪ್ರಕಾರ ನನ್ನ ತಂಗಿಯ ಬಗ್ಗೆ ಪೀಟರ್ ಇಂಟ್ರೆಸ್ಟ್ ಹಾಗೂ ಡೆತ್ ನೋಟ್ ಇದೆಯಾ ಎಂದು ಕೇಳಿದರು. ಟ್ವಿಸ್ಟ್ ಸಿಕ್ಕಿದೆ. ಕಥೆಯಲ್ಲಿ ಸತ್ತಿದ್ದ ವಾಸಂತಿ ಶ್ರೀವತ್ಸ ಇನ್ನೂ ಕೂಡ ಜೀವಂತವಾಗಿದ್ದಾಳೆ ಅಂತ ಸುಜಾತ ಭಟ್ SIT ಮುಂದೆ ಹೇಳಿದ್ದಾಳೆ. ವಾಸಂತಿ ಶ್ರೀವತ್ಸ ಇನ್ನೂ ಬದುಕಿದ್ದಾಳೆ. ಸುಜಾತ ಕಟ್ಟಿದ ಕಟ್ಟು ಕತೆಗೆ ಹೊಸ ಟ್ವಿಸ್ಟ್. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ದೂರುದಾರೆ ಸುಜಾತ ಭಟ್ SIT ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾರೆ. SIT ತನಿಖಾಧಿಕಾರಿ ಗುಣಪಾಲ್ ಅಜ್ಜೆ ಪ್ರಶ್ನೆಗಳಿಗೆ ದಾಖಲೆ ಒದಗಿಸಲಾಗದೆ ಸುಜಾತ ಭಟ್ ತಪ್ಪೊಪ್ಪಿಕೊಂಡಿದ್ದಾಳೆ. ನಾನು ಹೇಳಿದ ಕತೆ 80% ಸುಳ್ಳು, ಎಲ್ಲ ಕಾಲ್ಪನಿಕ ಪಾತ್ರಗಳು ಅಂತ ಸುಜಾತ ಭಟ್ ಹೇಳಿದ್ದಾಳಂತೆ. ಸುಜಾತ ಭಟ್ ಹೇಳಿದ್ದು ಒಂದೇ ಸತ್ಯ. ಭೂ ವಿವಾದ ಇರೋದು ಸತ್ಯ, ಬೇರೆ ಎಲ್ಲ ಕಾಲ್ಪನಿಕ ಅಂತ ಹೇಳಿದಾಳಂತೆ. ತನ್ನಿಂದ ಒತ್ತಾಯಪೂರ್ವಕವಾಗಿ ಈ ಕತೆ ಹೇಳಿಸಲಾಗಿದೆ, ಷಡ್ಯಂತ್ರ ಪಿತೂರಿಯಲ್ಲಿ ಸಿಲುಕಿಸಲಾಗಿದೆ ಅಂತ ಸುಜಾತ ಭಟ್ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾಳೆ.
ವಾಸಂತಿ ಇನ್ನೂ ಜೀವಂತ. ಇದೀಗ ಸುಜಾತ ಕಟ್ಟಿದ್ದ ಕಟ್ಟು ಕತೆಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕಥೆಯಲ್ಲಿ ಸತ್ತಿದ್ದ ವಾಸಂತಿ ಶ್ರೀವತ್ಸ ಇನ್ನೂ ಜೀವಂತವಾಗಿದ್ದಾಳೆ ಅಂತ ಸುಜಾತ ಭಟ್ SIT ಮುಂದೆ ಹೇಳಿದ್ದಾಳೆ. ವಾಸಂತಿಯ ಶವ ಅಂತ ಸಿಕ್ಕಿದ್ದು ನದಿಯಲ್ಲಿ ಕೊಳೆತ ಶವ. ಅದು ವಾಸಂತಿಯ ಶವ ಆಗಿರಲಿಲ್ಲ. ಕೊಳೆತ ಶವ ವಾಸಂತಿಯದ್ದು ಅಂತ ಹೇಗೆ ನಂಬಿದ್ರಿ ಅಂತ ಸುಜಾತ ಹೇಳಿದ್ದಾಳೆ. ಸುಜಾತ ಭಟ್ ನೀಡಿರುವ ಮಾಹಿತಿ ಆಧಾರದಲ್ಲಿ SIT ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ, ಆಕೆಯ ಅಸ್ಥಿಯನ್ನ ಹುಡುಕೊಡಿ ಅಂತ ಸುಜಾತ ಭಟ್ ಕಾರಿನಲ್ಲಿ ಬಂದು ದೂರು ಕೊಟ್ಟಿದ್ರು. ಆನಂತರ ಸುಳ್ಳು ವಾಸಂತಿಯ ಫೋಟೋ ತೋರಿಸಿ ಸಿಕ್ಕಾಕೊಂಡಿದ್ರು. ಮಾಧ್ಯಮ ಹಾಗೂ ಬುರುಡೆ ಗ್ಯಾಂಗ್ ಮುಂದೆ ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ರು. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ದೂರುದಾರೆ ಸುಜಾತ ಭಟ್ SIT ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾಳೆ. ಈಗ ವಾಸಂತಿ ಬಗ್ಗೆ ಮತ್ತೊಂದು ಬಾಂಬ್ ಸಿಡಿಸಿದ್ದು ಈ ಕತೆ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಆ ಸುಜಾತಾನೇ ಬಲ್ಲರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ವಸಂತಿ ಬದುಕಿದ್ದರೆ ನಮಗೆ ಒಪ್ಪಿಸಿ, ವಸಂತಿ ಏಕೆ ಇನ್ನೂ ಹೊರಗೆ ಬಂದಿಲ್ಲ, ಅವರನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದವರು ಯಾರು? ವಿರಾಜಪೇಟೆಯಲ್ಲಿ ವಸಂತಿ ಸಹೋದರ ವಿಜಯ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದರಲ್ಲಿ ಸುಜಾತ ಭಟ್ ಪಾತ್ರವೇನು ಅಂತ ಪ್ರಶ್ನೆ ಮಾಡಿರೋದು. ಸುಜಾತ ಭಟ್ರನ್ನ ತನಿಖೆಗೆ ಒಳಪಡಿಸಬೇಕು ಹೀಗಂತ ವಸಂತಿಯ ಸಹೋದರ ವಿಜಯ್ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ತಂಗಿ ವಸಂತಿ ಬದುಕಿದೇ ಆದರೆ ಸಹೋದರನಾಗಿ ನನ್ನಷ್ಟು ಸಂತೋಷ ಪಡುವವರು ಯಾರಿಲ್ಲ. ಎರಡನೇದಾಗಿ, ವಸಂತಿ ಬದುಕಿದರೆ ಯಾಕೆ ಹೊರಗಡೆ ಬರಲಿಲ್ಲ? ಅವಳನ್ನು ಗುಪ್ತವಾಗಿ ಇಟ್ಟವರು ಯಾರು? ಗೃಹ ಬಂಧನದಲ್ಲಿ ಇಟ್ಟಿದ್ದಾರೋ? ಇದರಲ್ಲಿ ಯಾರ ಕೈವಾಡ ಇದೆ? ಇದರಲ್ಲಿ ಸುಜಾತ ಭಟ್ ಅವರ ಪಾತ್ರವೇನು? ಸುಜಾತ ಭಟ್ ಹೇಳುವ ಸ್ಟೇಟ್ಮೆಂಟ್ ಪ್ರಕಾರ ನನ್ನ ತಂಗಿ ಬದುಕಿದೆ ಆದರೆ ಅದು ನಮಗೆ ತೋರಿಸಿದ ಬಟ್ಟೆ ಹಾಗೂ ಇತರ ವಸ್ತುಗಳನ್ನು ತೋರಿಸಿದ್ದ ಹಿಂದೆ ಯಾರ ಕೈವಾಡ ಇದೆ? ASI ರಮೇಶ್ ಯೂಟ್ಯೂಬಿನಲ್ಲಿ ಕೊಟ್ಟ ಹೇಳಿಕೆ ಪ್ರಕಾರ ನನ್ನ ತಂಗಿಯ ಬಗ್ಗೆ ಪೀಟರ್ ಇಂಟ್ರೆಸ್ಟ್ ಹಾಗೂ ಡೆತ್ ನೋಟ್ ಇದೆಯಾ ಎಂದು ಕೇಳಿದರು. ಇದೆಲ್ಲದರಲ್ಲಿ ಅವರ ಪಾತ್ರ ಏನು? ಇದೆಲ್ಲವನ್ನು ಕೂಲಂಕಷವಾಗಿ ವಿಚಾರಣೆ ನಡೆಸಿ ನನ್ನ ಟ್ವಿಸ್ಟ್ ಸಿಕ್ಕಿದೆ. ಕಥೆಯಲ್ಲಿ ಸತ್ತಿದ್ದ ವಾಸಂತಿ ಶ್ರೀವತ್ಸ ಇನ್ನೂ ಕೂಡ ಜೀವಂತವಾಗಿದ್ದಾಳೆ ಅಂತ ಸುಜಾತ ಭಟ್ SIT ಮುಂದೆ ಹೇಳಿದ್ದಾಳೆ. ವಾಸಂತಿ ಶ್ರೀವತ್ಸ ಇನ್ನೂ ಬದುಕಿದ್ದಾಳೆ. ಸುಜಾತ ಕಟ್ಟಿದ ಕಟ್ಟು ಕತೆಗೆ ಹೊಸ ಟ್ವಿಸ್ಟ್. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ದೂರುದಾರೆ ಸುಜಾತ ಭಟ್ SIT ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾಳೆ. SIT ತನಿಖಾಧಿಕಾರಿ ಗುಣಪಾಲ್ ಅಜ್ಜೆ ಪ್ರಶ್ನೆಗಳಿಗೆ ದಾಖಲೆ ಒದಗಿಸಲಾಗದೆ ಸುಜಾತ ಭಟ್ ತಪ್ಪೊಪ್ಪಿಕೊಂಡಿದ್ದಾಳೆ. ನಾನು ಹೇಳಿದ ಕತೆ 80% ಸುಳ್ಳು, ಎಲ್ಲ ಕಾಲ್ಪನಿಕ ಪಾತ್ರಗಳು ಅಂತ ಸುಜಾತ ಭಟ್ ಹೇಳಿದ್ದಾಳಂತೆ. ಸುಜಾತ ಭಟ್ ಹೇಳಿದ್ದು ಒಂದೇ ಸತ್ಯ. ಭೂ ವಿವಾದ ಇರೋದು ಸತ್ಯ, ಬೇರೆ ಎಲ್ಲ ಕಾಲ್ಪನಿಕ ಅಂತ ಹೇಳಿದ್ದಾಳಂತೆ. ತನ್ನಿಂದ ಒತ್ತಾಯಪೂರ್ವಕವಾಗಿ ಈ ಕತೆ ಹೇಳಿಸಲಾಗಿದೆ, ಷಡ್ಯಂತ್ರ ಪಿತೂರಿಯಲ್ಲಿ ಸಿಲುಕಿಸಲಾಗಿದೆ ಅಂತ ಸುಜಾತ ಭಟ್ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾಳೆ. ವಾಸಂತಿ ಇನ್ನೂ ಜೀವಂತ. ಇದೀಗ ಸುಜಾತ ಕಟ್ಟಿದ್ದ ಕಟ್ಟು ಕತೆಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕಥೆಯಲ್ಲಿ ಸತ್ತಿದ್ದ ವಾಸಂತಿ ಶ್ರೀವತ್ಸ ಇನ್ನೂ ಜೀವಂತವಾಗಿದ್ದಾಳೆ ಅಂತ ಸುಜಾತ ಭಟ್ SIT ಮುಂದೆ ಹೇಳಿದ್ದಾಳೆ. ವಾಸಂತಿಯ ಶವ ಅಂತ ಸಿಕ್ಕಿದ್ದು ನದಿಯಲ್ಲಿ ಕೊಳೆತ ಶವ. ಅದು ವಾಸಂತಿಯ ಶವ ಆಗಿರಲಿಲ್ಲ. ಕೊಳೆತ ಶವ ವಾಸಂತಿಯದ್ದು ಅಂತ ಹೇಗೆ ನಂಬಿದ್ರಿ ಅಂತ ಸುಜಾತ ಹೇಳಿದ್ದಾಳೆ. ಸುಜಾತ ಭಟ್ ನೀಡಿರುವ ಮಾಹಿತಿ ಆಧಾರದಲ್ಲಿ SIT ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ, ಆಕೆಯ ಅಸ್ಥಿಯನ್ನ ಹುಡುಕೊಡಿ ಅಂತ ಸುಜಾತ ಭಟ್ ಕಾರಿನಲ್ಲಿ ಬಂದು ದೂರು ಕೊಟ್ಟಿದ್ರು. ಆನಂತರ ಸುಳ್ಳು ವಾಸಂತಿಯ ಫೋಟೋ ತೋರಿಸಿ ಸಿಕ್ಕಾಕೊಂಡಿದ್ರು. ಮಾಧ್ಯಮ ಹಾಗೂ ಬುರುಡೆ ಗ್ಯಾಂಗ್ ಮುಂದೆ ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ರು. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ದೂರುದಾರೆ ಸುಜಾತ ಭಟ್ SIT ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾಳೆ. ಈಗ ವಾಸಂತಿ ಬಗ್ಗೆ ಮತ್ತೊಂದು ಬಾಂಬ್ ಸಿಡಿಸಿದ್ದು ಈ ಕತೆ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಆ ಸುಜಾತಾನೇ ಬಲ್ಲರು. ನ್ಯೂಸ್
ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ವಸಂತಿ ಬದುಕಿದ್ದರೆ ನಮಗೆ ಒಪ್ಪಿಸಿ, ವಸಂತಿ ಏಕೆ ಇನ್ನೂ ಹೊರಗೆ ಬಂದಿಲ್ಲ, ಅವರನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದವರು ಯಾರು? ವಿರಾಜಪೇಟೆಯಲ್ಲಿ ವಸಂತಿ ಸಹೋದರ ವಿಜಯ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದರಲ್ಲಿ ಸುಜಾತ ಭಟ್ ಪಾತ್ರವೇನು ಅಂತ ಪ್ರಶ್ನೆ ಮಾಡಿರೋದು. ಸುಜಾತ ಭಟ್ರನ್ನ ತನಿಖೆಗೆ ಒಳಪಡಿಸಬೇಕು ಹೀಗಂತ ವಸಂತಿಯ ಸಹೋದರ ವಿಜಯ್ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ತಂಗಿ ವಸಂತಿ ಬದುಕಿದೇ ಆದರೆ ಸಹೋದರನಾಗಿ ನನ್ನಷ್ಟು ಸಂತೋಷ ಪಡುವವರು ಯಾರಿಲ್ಲ. ಎರಡನೇದಾಗಿ, ವಸಂತಿ ಬದುಕಿದರೆ ಯಾಕೆ ಹೊರಗಡೆ ಬರಲಿಲ್ಲ, ಅವಳನ್ನು ಗುಪ್ತವಾಗಿ ಇಟ್ಟವರು ಯಾರು? ಗೃಹ ಬಂಧನದಲ್ಲಿ ಇಟ್ಟಿದ್ದಾರೋ? ಇದರಲ್ಲಿ ಯಾರ ಕೈವಾಡ ಇದೆ? ಇದರಲ್ಲಿ ಸುಜಾತ ಭಟ್ ಅವರ ಪಾತ್ರವೇನು? ಸುಜಾತ ಭಟ್ ಹೇಳುವ ಸ್ಟೇಟ್ಮೆಂಟ್ ಪ್ರಕಾರ ನನ್ನ ತಂಗಿ ಬದುಕಿದೆ ಆದರೆ ಅದು ನಮಗೆ ತೋರಿಸಿದ ಬಟ್ಟೆ ಹಾಗೂ ಇತರ ವಸ್ತುಗಳನ್ನು ತೋರಿಸಿದ್ದ ಹಿಂದೆ ಯಾರ ಕೈವಾಡ ಇದೆ? ASI ರಮೇಶ್ ಯೂಟ್ಯೂಬಿನಲ್ಲಿ ಕೊಟ್ಟ ಹೇಳಿಕೆ ಪ್ರಕಾರ ನನ್ನ ತಂಗಿಯ ಬಗ್ಗೆ ಪೀಟರ್ ಇಂಟ್ರೆಸ್ಟ್ ಹಾಗೂ ಡೆತ್ ನೋಟ್ ಇದೆಯಾ ಎಂದು ಕೇಳಿದರು.